ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಈಗ 11ನೇ ಕಂತಿನ ಹಣ ಅಂತೂ ಎಲ್ರಿಗೂ ತಲುಪಾಗಿದೆ. ಸೊ ಇನ್ನೇನು 12ನೇ ಕಂತಿನ ಹಣನೂ ಕೂಡ ಇವತ್ತಿಂದ ರಿಲೀಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸು, ಸರಿನಾ? ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ಇನ್ನೂ 12ನೇ ಕಂತಿನ ಹಣ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಕಾಯೋ ಅಂತ ಅವಶ್ಯಕತೆ ಇಲ್ಲ, ಯಾಕಂದರೆ 12ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣನ 12ನೇ ಕಂತದ್ದು 2 ಹಂತವಾಗಿ ಡಿವೈಡ್ ಮಾಡಿಕೊಂಡು ಬಿಡುಗಡೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾದರೆ ಮೊದಲನೇ ಹಂತದಲ್ಲಿ ಎಷ್ಟು ಜಿಲ್ಲೆ ಇದ್ದಾವೆ, 2ನೇ ಹಂತದಲ್ಲಿ ಎಷ್ಟು ಜಿಲ್ಲೆ ಇದ್ದಾವೆ ಅಂತ ನಾವು ನೋಡ್ಕೊಳ್ಳೋಣ. ಇವಾಗ ಮೊದಲನೇ ಹಂತದಲ್ಲಿ ಬಾಗಲಕೋಟೆ, ವಿಜಯಪುರ, ಧಾರವಾಡ, ಬೆಳಗಾವಿ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ ಹಾಗೂ ಶಿವಮೊಗ್ಗ ಇಷ್ಟು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಆಲ್ರೆಡಿ ಇವಾಗ 11 ಗಂಟೆ, ಇವತ್ತು ಸೋಮವಾರ ಅಲ್ವಾ, 11 ಗಂಟೆ ಆಮೇಲೆ ಆಲ್ಮೋಸ್ಟ್ ಸುಮಾರು ಜನಗಳಿಗೆ ಆಲ್ರೆಡಿ ತಲುಪಿದೆ, ಸರಿನಾ? 12ನೇ ಕಂತಿನ ಹಣ. 2ನೇ ಹಂತದಲ್ಲಿ ಎಷ್ಟು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡ್ತಾ ಇದ್ದಾರೆ ನೋಡ್ಕೊಳ್ಳೋಣ. ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಚಾಮರಾಜನಗರ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಇಷ್ಟು ಜಿಲ್ಲೆಗಳಿಗೆ 2ನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಫ್ರೆಂಡ್ಸ್. ಸೊ ಹೀಗಾಗಿ ಇವತ್ತಿಂದ ಆಲ್ಮೋಸ್ಟ್ 12ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಬರ್ತಾ ಹೋಗುತ್ತೆ. ಸೊ ನನಗೆ ಬಂದಿಲ್ಲ, ನಿನಗೆ ಬಂದಿಲ್ಲ ಅನ್ಕೋಬೇಡಿ, ಅದಕ್ಕೆ ಇಷ್ಟು ಸಮಯ ಬೇಕಾಗುತ್ತೆ. ಸೊ ಹೀಗಾಗಿ ಈಗ ಆಲ್ರೆಡಿ ಸುಮಾರು ಜನಕ್ಕೆ ಒಂದು 8,000 ಜನರಿಗಿಂತ ಮೇಲೇ ಖಾತೆಗೆ ಹಣ ಜಮೆ ಆಗಿದೆ ಆಲ್ರೆಡಿ, ವಿತ್ ಪ್ರೂಫ್ ಜೊತೆಗೆ. ನೀವು ನೋಡಿರ್ತೀರ ಥಂಬ್ನೇಲಲ್ಲಿ ವಿತ್ ಪ್ರೂಫ್ ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ 2 ಹಂತ ಮಾಡ್ತಿದ್ರಲ್ವ, ನಿಮಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅದೊಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ಹೀಗಾಗಿ ಮೊದಲನೇ ಹಂತ, 2ನೇ ಹಂತ ಆಗಿ ಹಂತವಾಗಿ ಅಮೌಂಟ್ನ ರಿಲೀಸ್ ಮಾಡ್ತಾರೆ ಖಂಡಿತವಾಗ್ಲೂ. ಸೊ ಯಾರು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಮೇ ಬಿ 5-6 ದಿವಸದಲ್ಲಿ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿಯ 12ನೇ ಕಂತಿನ ಹಣನ ಜಮೆ ಆಗುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ತಾಂತ್ರಿಕ ಸಮಸ್ಯೆ ಇರಲಿಲ್ಲ ಅಂದರೆ ಮೇ ಬಿ 1 ವೀಕ್ ಒಳಗಡೆ ಎಲ್ಲರಿಗೂ ತಲುಪುತ್ತೆ. ಸುಮಾರು ಜನ ಕೇಳ್ತಾ ಇದ್ರಿ 12ನೇ ಕಂತಿನ ಬಗ್ಗೆನೂ ಅಪ್ಡೇಟ್ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು. ಸೊ ಇದೇ ಫ್ರೆಂಡ್ಸ್ ಒಂದು ನ್ಯೂ ಅಪ್ಡೇಟ್ ನಮ್ಮ ಸರ್ಕಾರದಿಂದ. ಸೊ ಪ್ಲೀಸ್ ವಿಡಿಯೋನ ಕೊನೆವರೆಗೂ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮ್ಮ ಸರ್ಕಾರದ ಹೊಸ ನೋಟಿಫಿಕೇಷನ್ ಆ್ಯಂಡ್ ನ್ಯೂ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು ಎಲ್ಲರೂ ಅಪ್ಡೇಟ್ನ ಈ ಚಾನಲಲ್ಲಿ ಕೊಡ್ತೀವಿ. ಸೊ ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೀವೇ ನೋಡ್ಬೋದು, ನೋಟಿಫಿಕೇಷನ್ ತಲುಪುತ್ತೆ, ಹಾಗಾಗಿ ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ರಿಪ್ಲೈನ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.